ಮೊದಲನೇದಾಗಿ ಸ್ಪ್ರಿಂಕ್ಲರ್ನ ಆನ್ ಮಾಡಿ ತೋರಿಸಿ ಅಂತ ಕೇಳಿದ್ರು. ಎರಡನೇ ಪ್ರಶ್ನೆ ಏನ್ ಕೇಳಿದ್ರಪ್ಪ ಅಂತಂದ್ರೆ ಜೆಟ್ಟಿಂದ ಜೆಟ್ಟಿಗೂ ಅಂತರ ಎಷ್ಟಿದೆ ಮತ್ತೆ ಲೈನಿಂದ ಲೈನ್ಗೆ ಅಂತರ ಎಷ್ಟಿದೆ ಅಂತ ಅಂದ್ಬಿಟ್ಟು ಅದನ್ನು ಕೇಳಿದ್ರು. ಯಾವ ಸೈಜ್ ನ ಪೈಪ್ ಹಾಕ್ಬೇಕು ಅಂತ ಕೇಳಿದ್ರು ತುಂಬಾ ಜನ. ಅದ್ರ ಬಗ್ಗೆನೂ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ನೀವೀಗ ನಿಮಗೆ ಕಾಣ್ತಾ ಇದಿಲ್ಲ, ಈ ಸೆಂಟ್ರಿಗೆ ಏನಾದ್ರು ನೀರು ಬೀಳ್ಬೇಕು ಅಂತಂದ್ರೆ 4 ಕಡೆಯಿಂದನೂ ಬೀಳುತ್ತೆ. ಏನೋ ಕ್ರಾಸ್ ಆಗಿ ಮಾಲ್ಸಿದೀವಿ, ಆಮೇಲೆ ಹೈಟ್ ನ ಕಡಿಮೆ ಮಾಡಿದೀವಿ. ನೀವು ನೋಡ್ಬೋದು ಎಷ್ಟು ದೂರ ಹೋಗ್ತಾ ಇದೆ ಅಂತ ನಿಮಗೆ ಇಲ್ಲಿ ಕಾಣಿಸುತ್ತೆ. ಎಲ್ರಿಗೂ ನಮಸ್ಕಾರ. ಇನ್ನೇನು ಮಳೆಗಾಲ ಮುಗಿದು ಬೇಸಿಗೆಗಾಲ ಶುರುವಾಗ್ತಾ ಇದೆ. ಇನ್ನು ಬೆಳೆಗಳಿಗೆ ನೀರು ಉಣಿಸೋದ್ರಲ್ಲಿ ಸ್ವಲ್ಪ ರೈತರು ಪರದಾಡಬೇಕಾಗಿರೋ ಟೈಮ್ ಇದು. ನಾವು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೆಲವು ಈಗ ಒಂದು 8-9 ತಿಂಗಳಿಂದ ಸ್ವಲ್ಪ ವಿಡಿಯೋಗಳು ಮಾಡಿದ್ವಿ. ಏನು ಹನಿ ನೀರಾವರಿ ಪದ್ಧತಿಯಲ್ಲಿ ಬರುವಂತ ತೊಂದರೆಗಳೇನು, ಅದಕ್ಕೆ ಪರಿಹಾರ ಏನು, ಅದ್ರ ಬಗ್ಗೆನೂ ಮಾಡಿದ್ವಿ. ಆಮೇಲೆ ನಾವು ನಮ್ದೇ ತೋಟದಲ್ಲಿ ಅಳವಡಿಸಿರ್ತಕ್ಕಂಥ ಸ್ಪ್ರಿಂಕ್ಲರ್ ಇರಿಗೇಷನ್ ಬಗ್ಗೆ, ತುಂತುರು ನೀರಾವರಿ ಪದ್ಧತಿ ಬಗ್ಗೆ 1-2 ವಿಡಿಯೋ ಮಾಡಿದ್ವಿ. ಅದರಲ್ಲಿ ಒಂದು ವಿಡಿಯೋದಲ್ಲಿ ನಮ್ಮ ತೋಟದಲ್ಲೇ ಮಾಡಿರೋ ಸ್ಪ್ರಿಂಕ್ಲರ್ ಇರಿಗೇಷನ್ ಬಗ್ಗೆ ಯಾವ ತರ ಮಾಡಿದೀವಿ ಏನು ಅದನ್ನೆಲ್ಲದನ್ನು ನಿಮಗೆ ತಿಳಿಸ್ಕೊಟ್ಟಿದ್ವಿ. ಇನ್ನೊಂದು ವಿಡಿಯೋದಲ್ಲಿ ಸ್ಕೆಚ್ ಹಾಕ್ಬಿಟ್ಟು ತೋರಿಸಿದ್ವಿ ಯಾವ ತರ ಮಾಡ್ಬೇಕಾಗುತ್ತೆ, ನಾವು ಯಾವ ತರ ಬೆಳೆ ಇಟ್ಟರೆ ಯಾವ ತರ ಮಾಡ್ಬೋದು. ಈ 2 ತರ ಪದ್ಧತಿ ಇತ್ತು. ಅದ್2 ತರ ಪದ್ಧತಿನೂ ತೋರಿಸಿದ್ವಿ ಸ್ಪ್ರಿಂಕ್ಲರ್ ಇರಿಗೇಷನ್ ಅಲ್ಲಿ, ಆ ಸ್ಕೆಚ್ ಹಾಕಿರೋ ವಿಡಿಯೋದಲ್ಲಿ. ನೀವು ಆ ವಿಡಿಯೋಗಳು ಏನಾದ್ರು ನೋಡಿಲ್ಲ ಅಂತಂದ್ರೆ ಫಸ್ಟ್ ನೋಡ್ಕೊಂಬನ್ನಿ. ಆ ವಿಡಿಯೋಗಳು 2 ನಿಮಗೆ ಇಲ್ಲಿ ಮೇಲ್ಗಡೆ ಐ ಕಾರ್ಡ್ ಅಲ್ಲಿ ಇದೆ, ಅಲ್ಲಿ ಬೇಕಾದ್ರೂ ನೋಡ್ಬೋದು. ಇಲ್ಲ ವಿಡಿಯೋ ಕೊನೆಯಲ್ಲಿ ಸಜೆಸ್ಟ್ ಮಾಡುತ್ತೆ, ಅಲ್ಲಿ ಬೇಕಾದ್ರೂ ನೋಡ್ಬೋದು. ಇಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ 2 ವಿಡಿಯೋದ ಲಿಂಕ್ ಹಾಕಿರ್ತೀನಿ, ಅಲ್ಲಿ ಬೇಕಾದ್ರೂ ನೋಡ್ಬೋದು ನೀವು. ಈ ವಿಡಿಯೋದಲ್ಲಿ ಆ ವಿಡಿಯೋ ನೋಡಿದವರು ತುಂಬಾ ಜನ ನಮಗೆ ತುಂಬಾ ಪ್ರಶ್ನೆಗಳು ಕೇಳಿದ್ರು. ಅಂದ್ರೆ ಕೆಲವರು ಕಮೆಂಟ್ ಮಾಡಿ ಕೇಳಿದ್ರು, ಇನ್ ಕೆಲವರು ಫೋನ್ ಕಾಲಲ್ಲಿ ಕೇಳಿದ್ರು. ಫೋನ್ ಮಾಡ್ಬಿಟ್ಟು ಅವ್ರಿಗಿರೋ ಸಂದೇಹಗಳನ್ನೆಲ್ಲ ಕೇಳಿದ್ರು. ಆ ಎಲ್ಲಾ ಸಂದೇಹಗಳಿಗೂ ಒಂದು ಉತ್ತರ ಸಿಗ್ಲಿ ಅನ್ನೋದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ವಿ. ನೀವ್ ಯಾರಾದ್ರೂ ನಮ್ ವಿಡಿಯೋನ ಮೊದಲನೇ ಬಾರಿ ನೋಡ್ತಿದ್ರೆ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ಪ್ರಶ್ನೆ ತುಂಬಾ ಜನ ಕೇಳಿದ್ದೇನಪ್ಪಾ ಅಂತಂದ್ರೆ, ಮೊದಲನೇದಾಗಿ ಸ್ಪ್ರಿಂಕ್ಲರ್ನ ಆನ್ ಮಾಡಿ ತೋರಿಸಿ ಅಂತ ಕೇಳಿದ್ರು. ನಾವು ಲಾಸ್ಟ್ ವಿಡಿಯೋದಲ್ಲಿ ಆನ್ ಮಾಡಿ ತೋರ್ಸಕ್ ಆಗಿರಲಿಲ್ಲ, ಬಟ್ ಈ ವಿಡಿಯೋ ಲಾಸ್ಟ್ ಅಲ್ಲಿ ನಾನು ನಿಮ್ಗೆ ಆನ್ ಮಾಡಿ ತೋರಿಸ್ತೀನಿ. ಎರಡನೇ ಪ್ರಶ್ನೆ ಏನ್ ಕೇಳಿದ್ರಪ್ಪ ಅಂತಂದ್ರೆ ಜೆಟ್ಟಿಂದ ಜೆಟ್ಟಿಗೂ ಅಂತರ ಎಷ್ಟಿದೆ ಮತ್ತೆ ಲೈನಿಂದ ಲೈನ್ಗೆ ಅಂತರ ಎಷ್ಟಿದೆ ಅಂತ ಅಂದ್ಬಿಟ್ಟು ಅದನ್ನು ಕೇಳಿದ್ರು. ಅದ್ರ ಬಗ್ಗೆನೂ ಹೇಳ್ತಾ ಹೋಗ್ತೀನಿ. ಮತ್ತೆ ಮೂರನೇ ಪ್ರಶ್ನೆ ಕೇಳಿದ್ದೇನಪ್ಪಾ ಅಂತಂದ್ರೆ ಯಾವ ಸೈಜ್ ನ ಪೈಪ್ ಹಾಕ್ಬೇಕು ಅಂತ ಕೇಳಿದ್ರು ತುಂಬಾ ಜನ. ಅದ್ರ ಬಗ್ಗೆನೂ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಆಮೇಲೆ ಇನ್ ಸ್ವಲ್ಪ ಜನ ಏನ್ ಕೇಳಿದ್ರಪ್ಪ ಅಂತಂದ್ರೆ ನಮ್ಮ ಬೋರಲ್ಲಿ ಏನಾದ್ರು ತುಂಬಾ ಜಾಸ್ತಿ ಡಸ್ಟ್ ಬರುತ್ತೆ, ಏನು ಚಿಲ್ಟ್ ಅಂತೀವಿ ನಾವು, ಅದು ಬರುತ್ತೆ. ಅದು ಬಂದಾಗ ನಾವು ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡ್ಬೋದೋ ಮಾಡಬಾರ್ದು ಅಂತ ಕೇಳಿದ್ರು. ಅದಕ್ಕೂ ನಾನು ನಿಮಗೆ ಈ ವಿಡಿಯೋದ ಉತ್ತರ ಕೊಡ್ತೀನಿ. ಆಮೇಲೆ ಕೆಲವರು ಸ್ವಲ್ಪ ತಲೆ ಓಡಿಸಿ ಏನ್ ಕೇಳಿದ್ರಪ್ಪ ಅಂತಂದ್ರೆ, ನಾವು ಲಾಸ್ಟ್ ಲೈನ್ ಜಮೀನ್ ಬಾರ್ಡರ್ ಅಲ್ಲಿ ಒಂದ್ ಲೈನ್ ಮಾಡ್ತೀವಲ್ಲ, ಆ ಲೈನ್ ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಒಂದ್ ಸೈಡ್ ಒಂದು ಸಿಂಗಲ್ ಜೆಟ್ಟಿನ ನೀರ್ ಮಾತ್ರ ಹೋಗುತ್ತೆ, ಅವಾಗ ಸ್ವಲ್ಪ ಬೇಗ ಡ್ರೈ ಆಗುತ್ತೆ ಅಂತಾನು ಕೇಳಿದ್ರು. ಆ ಪ್ರಶ್ನೆಗೂ ನಾನು ಉತ್ತರ ಕೊಡ್ತಾ ಹೋಗ್ತೀನಿ ಈ ವಿಡಿಯೋದಲ್ಲಿ. ಮೊದಲನೇದಾಗಿ ಏನ್ ಕೇಳಿದ್ದು ಅಂತಂದ್ರೆ ಆನ್ ಮಾಡಿ ತೋರಿಸಿಲ್ಲ ಅಂದ್ಬಿಟ್ಟು, ಅದು ನಾನು ಈ ವಿಡಿಯೋ ಲಾಸ್ಟ್ ಅಲ್ಲಿ ನಿಮ್ಗೆ ಆನ್ ಮಾಡಿ ತೋರಿಸ್ತೀನಿ. ನಿಮಗೆ ಈ ಪ್ರಶ್ನೆಗೆ ಉತ್ತರ ಸಿಗುತ್ತೆ, ಯಾವ ತರ ವರ್ಕ್ ಆಗುತ್ತೆ ಏನು ಅಂತ ಅಂದ್ಬಿಟ್ಟು ಈ ವಿಡಿಯೋ ಕೊನೆಯಲ್ಲಿ ನೋಡ್ಬೋದು ನೀವು. ಆಮೇಲೆ ಎರಡನೇ ಪ್ರಶ್ನೆ ಏನಪ್ಪ ಕೇಳಿದ್ದಂತಂದ್ರೆ ಲೈನಿಂದ ಲೈನ್ಗೆ ಮತ್ತೆ ಜೆಟ್ಟಿಂದ ಜೆಸ್ಟಿಗೆ ಎಷ್ಟು ಅಂತರ ಇದೆ ಅಂತ ಕೇಳಿದ್ರು. ನಾನು ಏನು ಈ ಸ್ಪ್ರಿಂಕ್ಲರ್ ಇರಿಗೇಷನ್ ಬಗ್ಗೆ ಒಂದು ಸ್ಕೆಚ್ ಹಾಕ್ಬಿಟ್ಟು ವಿಡಿಯೋ ಮಾಡಿ ಅಂತ ಹೇಳಿದ್ನಲ್ಲ, ಆ ವಿಡಿಯೋದಲ್ಲಿ 2 ತರನೂ ಇದೆ. ಅಂದ್ರೆ ಏನು ಜೆಟ್ಟಿಂದ ಜೆಟ್ಟಿಗೆ ಎಷ್ಟು ದೂರ ಜಾಸ್ತಿ ದೂರ ಬೇಕು ಅಂತಂದ್ರೆ ನಮಗೆ ಕಡಿಮೆ ಲೈನ್ ಬರಬೇಕು, ಕಾಸ್ಟ್ ಕಡಿಮೆ ಆಗ್ಬೇಕು ಅಂತಂದ್ರೆ ಏನು ಒಂದು ಉದಾಹರಣೆ ಹೆಂಗೆ ಇಟ್ಕೋಬೋದಪ್ಪ ನೀವು ಅಂತಂದ್ರೆ, ಇದೊಂದು ಜೆಟ್ಟು 30 ಅಡಿ ದೂರ ಒಂದ್ ಸೈಡ್ 30 ಅಡಿ ದೂರಕ್ಕೆ ನೀರ್ನ ಸ್ಪ್ರೆಡ್ ಮಾಡುತ್ತೆ ಅಂತಂದ್ರೆ, ಸ್ಪ್ರಿಂಕಲ್ ಮಾಡುತ್ತೆ ಅಂತಂದ್ರೆ ನೀವು 30 ಅಡಿ ಬೇಕಾದ್ರೂ ಇಟ್ಕೋಬಹುದು ಲೈನಿಂದ ಲೈನ್ಗೆ. ಇಲ್ಲ ನಮಗೆ ನಾವು ಒತ್ತೊತ್ತಾಗಿ ಬೆಳೆ ಮಾಡಲ್ಲ ಅಂತಂದ್ರೆ 60 ಅಡಿ ಬೇಕಾದ್ರೂ ಇಟ್ಕೋಬಹುದು. ಅದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಹೇಳ್ತಾ ಹೋಗ್ತೀನಿ. ನೀವು ಆ ವಿಡಿಯೋ ನೋಡಿದ್ರೆ ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ಇಲ್ಲ ವಿಡಿಯೋ ಕೊನೆ ಸಜೆಸ್ಟ್ ಮಾಡುತ್ತೆ, ನೀವು ಅಲ್ಲಿ ಬೇಕಾದ್ರೂ ನೋಡ್ಬೋದು. ಈಗ ಮೊದಲನೇದಾಗಿ ಎಷ್ಟೆಷ್ಟು ಏನು ಜೆಟ್ಟಿಂದ ಜೆಟ್ಟಿಗೆ ಮತ್ತೆ ಲೈನಿಂದ ಲೈನಿಗೆ ಎಷ್ಟೆಷ್ಟು ನಾವು ಅಂತರ ಇಟ್ಟಿದೀವಪ್ಪ ಅಂತಂದ್ರೆ, ನಾವು ಜೆಟ್ಟಿಂದ ಜೆಟ್ಟಿಗೂ 30 ಅಡಿ ಇಟ್ಟಿದೀವಿ, ಮತ್ತೆ ಲೈನಿಂದ ಲೈನಿಗೂ 30 ಅಡಿ ಇಟ್ಟಿದೀವಿ. ನಾವೇನಕ್ಕೆ 30 ಅಡಿ ಇಟ್ಟಿದೀವಪ್ಪ ಅಂತಂದ್ರೆ, ನೀವು ಒಂದು ಫಿಕ್ಸ್ ಆಗ್ಬಿಡಿ, ಈ ಸ್ಪ್ರಿಂಕ್ಲರ್ 30 ಅಡಿ ದೂರಕ್ಕೆ ಒಂದ್ ಸೈಡ್ಗೆ 30 ಅಡಿ ದೂರಕ್ಕೆ ಸ್ಪ್ರಿಂಕಲ್ ಆಗುತ್ತೆ ಅಂತ ಅಂದ್ಬಿಟ್ಟು ಫಿಕ್ಸ್ ಆಗ್ಬಿಡಿ. ಆ 30 ಅಡಿಗೆನೆ ನಾನು ಈ ಪ್ಲಾನ್ ಹೇಳ್ತಾ ಇರೋದು ನಿಮಗೆ. ನೀವು ಬೇರೆ ಬೇರೆ ಜೆಟ್ ಚೇಂಜ್ ಮಾಡ್ಕೊಂಡ್ರಿ ಅಂತಂದಾಗ ಅದೇ ಅಡಿನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಅದೇ ಅಡಿನ ನೀವ್ ಎಷ್ಟು ಅಡಿ ದೂರ ಸ್ಪ್ರಿಂಕಲ್ ಆಗುತ್ತೆ, ಯಾವ ಜೆಟ್ ತಗೊಂಡಿರ್ತೀರ ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡು ನೀವು ಪ್ಲಾನ್ ಮಾಡ್ಕೋಬಹುದು. ಈಗ ನಾನು 30 ಅಡಿ, ಈ ಜೆಟ್ 30 ಅಡಿ, ಒಂದ್ ಸೈಡ್ 30 ಅಡಿ, ಒಂದ್ ಸೈಡ್ 30 ಅಡಿ, ಅಲ್ಲಿಗೆ 60 ಅಡಿ ಫುಲ್ ಸರ್ಕಲ್ 60 ಅಡಿ ಸ್ಪ್ರಿಂಕಲ್ ಆಗುತ್ತೆ ಅಂತ ಅನ್ಕೋಣ. ನಾನು ಎರಡಕ್ಕೂ 30 ಅಡಿನ ಇಟ್ಟಿದ್ದೀನಿ, ಜೆಟ್ಟಿಂದ ಜೆಟ್ಟಿಗೂ ಮತ್ತೆ ಲೈನಿಂದ ಲೈನಿಗೂ 30 ಅಡಿನ ಇಟ್ಟಿದ್ದೀನಿ. 30 ಅಡಿನ ಏನಕ್ಕೆ ಇಟ್ಟಿದ್ದೀನಪ್ಪ ಅಂತಂದ್ರೆ, ನಾನು ಈಗ ನೋಡ್ಬೋದು ನಾವು ಸ್ವಲ್ಪ ಒತ್ತೊತ್ತಾಗಿ ಬೆಳೆ ಮಾಡಿದೀವಿ. ಒತ್ತೊತ್ತಾಗಿ ಬೆಳೆ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ, ಯಾವುದೇ ಒಂದು ಬೆಳೆ ಈ ನೀರು ಈ ಕಡೆಯಿಂದ ಈಗ ಸ್ಪ್ರಿಂಕಲ್ ಆಗ್ತಿದೆ ಅಂತಂದ್ರೆ, ಈ ಗಿಡ ತಡೀತು ಅಂತಂದ್ರೆ ಆ ಕಡೆ ಹೋಗಲ್ಲ ನೀರು, ಅದು ಅಲ್ಲೇ ಬಿದ್ಬಿಡುತ್ತೆ. ಆಮೇಲೆ ಇಲ್ಲೇನೋ ಒಂದ್ ಬೆಳೆ ಇದೆ ಅಂತಂದ್ರೆ ಈ ಕಡೆಯಿಂದ ಹೋಗ್ತಿದ್ ನೀರು ಆ ಗಿಡ ತಡೆದ್ಬಿಟ್ಟು ಅಲ್ಲೇ ಬೀಳ್ಬೋದು.
ಹಂಗಾಗಿ ನಾವೇನ್ ಮಾಡಿದೀವಿ, ಜೆಟ್ಟಿಂದ ಜೆಟ್ಟಿಗೂ ಲೈನಿಂದ ಲೈನಿಗೂ ಎರಡಕ್ಕೂ ಸೇಮ್ ಅಂತರನೇ ಕೊಟ್ಟಿದೀವಿ. ಈಗ ನಾವು ಕೊಟ್ಟಿರೋದ್ರಲ್ಲಿ ಹೆಂಗಾಗುತ್ತೆ ಅಂದ್ರೆ ಲೈನಿಂದ ಲೈನಿಗೂ ನೀರ್ ಇಂಟರ್ಫಿಯರ್ ಆಗುತ್ತೆ, ಜೆಟ್ಟಿಂದ ಜೆಟ್ಟಿಗೂ ನೀರ್ ಇಂಟರ್ಫಿಯರ್ ಆಗುತ್ತೆ. ಹಂಗಾಗಿ ಏನಾಗುತ್ತೆ, ಈ ಸೆಂಟರ್ಗೆ ನಿಮಗೆ ಕಾಣ್ತಾ ಇದಿಲ್ಲ, ಈ ಸೆಂಟರ್ಗೆ ಏನಾದ್ರು ನೀರ್ ಬೀಳ್ಬೇಕು ಅಂತಂದ್ರೆ 4 ಕಡೆಯಿಂದನೂ ಬೀಳುತ್ತೆ. 4 ಕಡೆಯಲ್ಲಿ ಯಾವ್ದಾರು ಒಂದ್ ಕಡೆ ಯಾವ್ದಾರು ಒಂದು ಗಿಡ ತಡಿತು ಅಂತಂದ್ರು ಇನ್ 3 ಕಡೆಯಿಂದ ಬೀಳುತ್ತೆ. ಬೇಡ ಇನ್ 2 ಕಡೆಯಲ್ಲಿ ಗಿಡ ಯಾವ್ದಾರು ಅಡ್ಡ ಬಂದು ತಡಿತು ಅಂತ ಅನ್ಕೊಂಡ್ರು ಇನ್ನೆರಡು ಕಡೆ ಅಂತೂ ಕಂಪಲ್ಸರಿ ಸೆಂಟರ್ ನೀರ್ ಬಿದ್ದೇ ಬೀಳುತ್ತೆ, ಎಲ್ಲಾ ಕಡೆನೂ ಬೀಳ್ತಾ ಇರುತ್ತೆ. ಹಂಗಾಗ್ಬಿಟ್ಟು ನಾವು ಹಿಂಗ್ ಮಾಡ್ಕೊಂಡಿದ್ವಿ. ಆಮೇಲೆ ನೀವೇನಾದ್ರು ತೆಂಗು ಇಲ್ಲ ಅಂತಂದ್ರೆ ಅಡಿಕೆ ಮಾತ್ರ ಮಾಡ್ತೀವಿ, ಅದ್ರ ಮಧ್ಯದಲ್ಲಿ ಏನು ಇಂಟರ್ಕ್ರಾಪ್ ಏನು ಮಾಡಲ್ಲ, ಆತರ ಏನು ಹೋಗೋ ನೀರ್ನ ತಡೆಯೋ ತರ ಯಾವ್ದು ಗಿಡಗಳು ಬೆಳೆಯಲ್ಲ ನಾವು ಸೆಂಟ್ರಲ್ ಏನೋ ತರ ಏನಾರು ಇತ್ತು ಅಂತಂದ್ರೆ ನೀವು ಇನ್ನೊಂದ್ ತರ ಪ್ಲಾನ್ ಮಾಡ್ಕೋಬಹುದು. ಆ ಪ್ಲಾನ್ ಏನಪ್ಪಾ ಅಂತಂದ್ರೆ ಜೆಟ್ಟಿಂದ ಜೆಟ್ಟಿಗೆ 25 ಅಡಿ ಕೊಟ್ಕೋಬಹುದು, ಲೈನಿಂದ ಲೈನ್ಗೆ 60 ಅಡಿ ಬೇಕಾದ್ರೂ ಕೊಟ್ಕೋಬಹುದು. ಹೆಂಗಾಗುತ್ತೆ ಅಂತಂದ್ರೆ ನೀವು 30 ಅಡಿ ಜೆಟ್ನ 25 ಅಡಿಗೆ ಏನಕ್ಕೆ ಮಾಡ್ಕೋಬೇಕಪ್ಪ ಅಂತಂದ್ರೆ ಈಗ 25 ಅಡಿ ಜೆಟ್ ಇದೆ ಅಂತ ಅನ್ಕೊಳ್ಳಿ, ಒಂದಿಂದ ಒಂದ್ ದೂರಕ್ಕೆ 25 ಅಡಿ ಇದೆ ಅಂತ ಅನ್ಕೊಳ್ಳಿ, ಅದು 30 ಅಡಿ ದೂರ ಸ್ಪ್ರಿಂಕಲ್ ಮಾಡುತ್ತೆ ಅಂತಂದ್ರೆ ಆ ಜೆಟ್ಟಿನ ನೀರು ಈ ಜೆಟ್ ಇಲ್ಲಿದೆ ಅಂದ್ರೆ ಇನ್ನೂ 5 ಅಡಿ ಮುಂದಕ್ಕೆ ಬೀಳುತ್ತೆ. ಈಗ ಇಲ್ಲಿ ಮುಂದಕ್ಕೆ ಬಿದ್ದಾಗ ಏನಾಗುತ್ತೆ, ನಮಗೆ ಇಲ್ಲಿ ಮುಂದಕ್ಕೆ ಬೀಳುತ್ತೆ ಜಾಸ್ತಿ ನೀರಾಗುತ್ತೆ ಅಂತ ಅನ್ಸ್ಬೋದು. ಬಟ್ ನಮಗೆ ಏನು ಒಂದ್ 2 ಸರ್ಕಲ್ ಬರುತ್ತಲ್ಲ, 2 ಸರ್ಕಲ್ ಈ ತರ ಪಾಸ್ ಆದ್ರೆ ಇಲ್ಲಿ ಸೆಂಟ್ರಲ್ ಸ್ವಲ್ಪ ಜಾಗ ಉಳಿಯುತ್ತೆ. 2 ಸರ್ಕಲ್ ಒಂದಕ್ಕೊಂದು ಜಾಸ್ತಿ ಇಂಟರ್ಫಿಯರ್ ಆಗಿ ಸೇರಿದಾಗ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಸೆಂಟ್ರಲ್ ಜಾಗ ಉಳಿಯಲ್ಲ. ಹಂಗಾಗ್ಬಿಟ್ಟು 30 ಅಡಿ ಸ್ಪ್ರಿಂಕಲ್ ಆಗೋ ಜೆಟ್ಟಿಂದ ಜೆಟ್ಟಿಗೆ 25 ಅಡಿ ಇಟ್ಕೋಬಹುದು. ಲೈನಿಂದ ಲೈನಿಗೆ ನೀವು 30 ಅಡಿ ಇಡೋ ಬದಲು 60 ಅಡಿ ಇಡಬಹುದು. ಯಾಕೆಂತಂದ್ರೆ ನಿಮಗೇನು ಮಧ್ಯದಲ್ಲೇನು ಗಿಡಗಳು ತಡೆಯೋದಕ್ಕೆ ಯಾವ್ದು ಗಿಡ ಇರಲ್ಲ ಅಂತಂದಾಗ ಈ ಜೆಟ್ಟಿನ ನೀರು ಸೆಂಟರ್ವರೆಗೂ ಹೋಗುತ್ತೆ, ಮತ್ತೆ ಆ ಕಡೆ ಜೆಟ್ಟಿನ ನೀರು ಸೆಂಟರ್ವರೆಗೂ ಬರುತ್ತೆ. ಹಂಗಾಗಿ ಲೈನಿಂದ ಲೈನಿಗೆ 60 ಅಡಿ ಇಟ್ಕೋಬಹುದು. ಅದು ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನೀವೇನ್ ಬೆಳೆ ಮಾಡ್ತೀರಾ ಮುಂದೆ ಫ್ಯೂಚರ್ ಅಲ್ಲಿ ಅದ್ರ ಸೆಂಟರ್ ಅಲ್ಲಿ ಬೆಳೆಗಳ ಮಧ್ಯದಲ್ಲಿ ಏನಾದ್ರು ಬಾಳೆ ಮಾಡ್ತಿರೋ ಇಲ್ಲ ಏಲಕ್ಕಿ ಮಾಡ್ತಿರೋ ಕಾಳ್ಮೆಣಸು ಮಾಡ್ತಿರೋ ಆತರ ಏನಾದ್ರು ಮಾಡಂಗಿತ್ತು ಅಂತಂದ್ರೆ ದಯಮಾಡಿ ನೀವು ಲೈನಿಂದ ಲೈನಿಗೆ ಮತ್ತೆ ಜೆಟ್ಟಿಂದ ಜೆಟ್ಟಿಗೆ ನೀರ್ ಇಂಟರ್ಫಿಯರ್ ಆಗೋ ತರನೇ ಮಾಡ್ಕೊಳ್ಳಿ. ಯಾಕೆಂತಂದ್ರೆ ಒಂದ್ ಗಿಡ ತಡೆದ್ರು ಇನ್ನೊಂದ್ ಗಿಡಕ್ಕೆ ನೀರ್ ತಲುಪೋ ತರ ಇರುತ್ತೆ. ಈ ಜೆಟ್ಟಿಂದ ಜೆಟ್ಟಿಗೆ ಮತ್ತೆ ಲೈನಿಂದ ಲೈನ್ ಎಷ್ಟು ಅಂತರ ಇರ್ಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಉತ್ತರ ಸಿಕ್ತು ಅಂತ ಅನ್ಕೊಂತೀನಿ. ಈಗ 3ನೇ ಪ್ರಶ್ನೆ ಬಂದ್ಬಿಟ್ಟೇನಪ್ಪಾ ಅಂದ್ರೆ ಯಾವ ಸೈಜ್ ಪೈಪ್ ಹಾಕ್ಬೇಕು ಅಂತ ಅಂದ್ಬಿಟ್ಟು ತುಂಬಾ ಜನ ಕೇಳಿದ್ರಿ. ನೀವು ನನ್ನ ಹಿಂದಿನ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡ್ಕೊಂಡ್ ಬಂದಿದ್ರೆ ನಿಮಗೆ ಅಲ್ಲಿ ನಾನು ಹೇಳಿದೀನಿ ಯಾವ ಸೈಜ್ ಪೈಪ್ ಬಳಸಿದೀನಿ ಅಂದ್ಬಿಟ್ಟು. ನಮ್ದು ಮೈನ್ ಲೈನ್ ಬಂದ್ಬಿಟ್ಟು 2 ಇಂಚ್ ಇದೆ, ಸಬ್ ಲೈನ್ ಬಂದು 1.25 ಇಂಚ್ ಇದೆ, ಮತ್ತೆ ನಾವೇನ್ ಜೆಟ್ ಲೈನ್ ಮಾಡ್ಕೊಂಡಿದೀವಲ್ಲ, ಜೆಟ್ಗೆ ಈ ಕಡೆ ಮತ್ತೆ ಈ ಕಡೆ ಉಣಿದೀವಲ್ಲ, ಅದೆರಡು ಉಳಿರೋದು 1/2 ಇಂಚ್ ಪೈಪ್ ಉಣಿದೀವಿ, 20 mm ಪೈಪ್ ಉಣಿದೀವಿ. ನಾವು 20 mm ಪೈಪ್ ನ ಏನಕ್ಕೆ ಉಣಿದೀವಪ್ಪ ಅಂತಂದ್ರೆ ನಮಗೆ ಒಂದ್ ಲೈನ್ ಅಲ್ಲಿ ಬರೋದು ಬರೀ 3 ಜೆಟ್ ಮಾತ್ರ ಬರುತ್ತೆ, ಜಾಸ್ತಿ ಬರೋದಿಲ್ಲ. ಹಂಗಾಗಿ ನಾವು 20 mm ಪೈಪ್ ಹಾಕೊಂಡಿದ್ವಿ, ನಮಗೆ ಸಾಕಾಗುತ್ತೆ, ಪ್ರೆಸರ್ ಸಾಕಾಗುತ್ತೆ. ಏನ್ ಫಸ್ಟ್ನೇ ಜೆಟ್ ಅಲ್ಲಿ ಎಷ್ಟು ನೀರು ಸ್ಪ್ರಿಂಕಲ್ ಆಗುತ್ತೆ, ಲಾಸ್ಟ್ನೇ ಜೆಟ್ ಅಲ್ಲೂ ಅಷ್ಟೇ ಪ್ರೆಸರ್ ಅಲ್ಲಿ ಅಷ್ಟೇ ದೂರ ಸ್ಪ್ರಿಂಕಲ್ ಆಗುತ್ತೆ. ಏನು ನಾವು 3 ಜೆಟ್ ಹಾಕೋಂಗಿದ್ದ ಮಾತ್ರ. ಅದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತಪ್ಪ ಅಂತಂದ್ರೆ ಒಂದು ಮೈನು ನಾವು ಹಾಕೋ ಜೆಟ್ಟು ಆ ಜೆಟ್ಟಿನ ನಾಜಲ್ ಸೈಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ನೋಡ್ಬೋದು ನಾವು ಏನು ಜೆಟ್ ನ ಬಳಸಿದೀವಲ್ಲ, ನಾವು ಬಳಸಿರೋ ಜೆಟ್ ಅಲ್ಲಿ ತುಂಬಾ ಜಾಸ್ತಿ ಆಗಿರೋಂತ ಏನು ನಾಜಲ್ ಸೈಜ್ ಇಲ್ಲ. ನೀವು ನೋಡ್ಬೋದು ಈ ಸೈಜು ಏನು ಶೃಂಗಾರಂ ಇದೆಯಲ್ಲ, ಈ ಸೈಜ್ ಬಂದ್ಬಿಟ್ಟು ಈ ಸೈಡ್ ಒಂದು 2.5 mm ಇರ್ಬೋದು ಅಂತ ಅನ್ಸುತ್ತೆ. ಆಮೇಲೆ ಈ ಸೈಜ್ ಬಂದ್ಬಿಟ್ಟು ಒಂದು 1 mm 1.25 mm ಏನೋ ಇರ್ಬೋದು ಅಂತ ಅನ್ಸುತ್ತೆ. ಹಂಗಾಗಿ ನಮಗೆ ಎರಡೂ ಸೇರ್ಕೊಂಡು ಹತ್ತತ್ರ ಒಂದು 4 mm ಇದೆ. ಒಂದ್ ಜೆಟ್ಟಿಗೆ 4 mm ಹೋಲ್ ಇದೆ ಒಂದ್ ಜೆಟ್ ಅಲ್ಲಿ, 2 ಹೋಲ್ ಸೇರ್ಕೊಂಡ್ಬಿಟ್ಟು 4 mm ಅಂತ ಅನ್ಕೋಬಹುದು ನಾವು. ಒಂದು ಜೆಟ್ ಅಲ್ಲಾಗ್ಲಿ ಇಲ್ಲ ಮಿನಿ ಸ್ಪ್ರಿಂಕ್ಲರ್ ಆಗಿ ಯಾವ್ದ್ರಲ್ಲಾರು ಆಗ್ಲಿ ಒಂದು 4 mm ಮಾತ್ರ ಹೋಲ್ ಇದೆ, 2 ಸೈಡ್ ಸೇರ್ಬಿಟ್ಟು ಅಂತಂದ್ರೆ ನೀವು 1/2 ಇಂಚ್ ಪೈಪ್ ಉಣ್ಕೋಬಹುದು. ಎಷ್ಟಕ್ಕೆ? ಬರೀ 3 ಜೆಟ್ಟಿಗೆ ಮಾತ್ರ. ನೀವೇನಾದ್ರೂ 4 ಜೆಟ್ ಹಾಕ್ತಿರಿ, ಇದೇ ಜೆಟ್ ನ 4 ಜೆಟ್ ಹಾಕ್ತಿರಿ ಅಂತಂದ್ರೆ 4 ಇಲ್ಲ 5 ಹಾಕ್ತಿರಿ ಅಂತಂದ್ರೆ 1/2 ಇಂಚ್ ಇರೋ ಬದಲು 1 ಇಂಚ್ ಪೈಪ್ ನ ಉಣ್ಕೋಬೇಕಾಗುತ್ತೆ. ನೀವು 5ಕ್ಕಿಂತ ಜಾಸ್ತಿ ಹಾಕ್ತಿರಿ ಅಂತಂದ್ರೆ 1.25 ಇಂಚ್ ಪೈಪ್ ಉಣ್ಕೊಳ್ಳೋದು ತುಂಬಾ ಸೂಕ್ತ. ಏನಾಗುತ್ತೆ, ನಾವೇನಾದ್ರೂ ಸ್ವಲ್ಪ 4 ಜೆಟ್ಟಿಗೂ ಇದೆ 1/2 ಇಂಚ್ ಪೈಪ್ ಹಾಕಿದ್ರೆ ಏನಾಗುತ್ತೆ, ವರ್ಕ್ ಆಗಲ್ಲ ಅಂತಲ್ಲ, ಬಟ್ ಏನಾಗುತ್ತೆ ಲಾಸ್ಟ್ ನ ಜೆಟ್ಗಳಲ್ಲಿ ಸ್ವಲ್ಪ ಪ್ರೆಸರ್ ಕಡಿಮೆ ಆಗುತ್ತೆ. ಹಂಗಾಗಿ ನೀವು ಅದನ್ನ ನೋಡ್ಕೊಂಡ್ಬಿಟ್ಟು ಹಾಕೊಳ್ಳಿ. ನೀವು ಅದನ್ನ ನೋಡ್ಕೊಂಡು ಹಾಕೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ. ಆಮೇಲೆ ನೀವು 1/2 ಇಂಚ್ ಜೆಟ್ ಹಾಕಿದಾಗ ಸ್ಟ್ಯಾಂಡ್ 1/2 ಇಂಚ್ ಎತ್ಕೋಬೇಕಾಗುತ್ತೆ. 1/2 ಇಂಚ್ ಸ್ಟ್ಯಾಂಡ್ ಎತ್ಕೋಬಹುದು. ನೀವೇನ್ ಕೆಳಗಡೆ ನೆಲದಲ್ಲಿ 1 ಇಂಚ್ ಹಾಕಿದಿರ ಪೈಪ್ ನ ಅಂತಂದ್ರೆ 1 ಇಂಚಿಂದ 1/2 ಇಂಚ್ಗೆ ಟೀ ಸಿಗುತ್ತೆ, ಅದನ್ನ ಹಾಕೊಂಡ್ಬೇಕಾದ್ರೆ ನೀವು ಮೇಲ್ಗಡೆ ಸ್ಟ್ಯಾಂಡ್ ಎತ್ಕೋಬಹುದು. ಹಂಗಾಗಿ ನೀವು ದಯಮಾಡಿ ನೋಡ್ಕೊಳ್ಳಿ, 4 ಜೆಟ್ ಹಾಕ್ತಿರೋ 5 ಜೆಟ್ ಹಾಕ್ತಿರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಯಾವ ಜೆಟ್ ಹಾಕ್ತಿರೋ ಅನ್ನೋದಕ್ಕಿಂತ ಆ ಜೆಟ್ ಅಲ್ಲಿ ಎಷ್ಟು ಹೋಲ್ ಇದೆ, ಎಷ್ಟು mm ಹೋಲ್ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಂಗಾಗಿ ನೀವು ಜೆಟ್ಟಿನ ಸಂಖ್ಯೆ ಪ್ಲಸ್ ಜೆಟ್ ಅಲ್ಲಿರೋಂಥ ಹೋಲಿಂದ ಎಷ್ಟು mm ಇದೆ ಆ ಗಾತ್ರ ಅದೆರಡನ್ನು ನೋಡ್ಕೊಂಡ್ಬಿಟ್ಟು ನೀವು ಡಿಸೈಡ್ ಮಾಡಿ. ಇದಿಷ್ಟು ನಿಮಗೆ ಏನು ಪೈಪ್ ಸೈಜಿನ ಬಗ್ಗೆ ಆಯ್ತು. ಆಮೇಲೆ ನೆಕ್ಸ್ಟ್ ಇನ್ನೊಂದು ಕೇಳಿದ್ದೇನಪ್ಪಾ ಅಂತಂದ್ರೆ ತುಂಬಾ ಜನ ಕರೆ ಮಾಡಿದವರೆಲ್ಲ ಕೇಳೋರು, ಸ್ವಲ್ಪ ಏನು ನಾವು ಸಿಲ್ಟ್ ಅಂತೀವಿ, ಬೋರ್ವೆಲ್ ಅಲ್ಲಿ ಸ್ವಲ್ಪ ಡಸ್ಟ್ ಬರೋದು, ಏನು ಕಪ್ಪು ಬಂಡೆದು ಪೌಡರ್ ಬರುತ್ತಲ್ಲ, ಸ್ವಲ್ಪ ಡಸ್ಟ್ ಬರುತ್ತೆ. ಅದು ಸಿಲ್ಟ್ ಬಂದಾಗ
ಈ ನಾಜಲ್ ಸೈಜ್ ಚಿಕ್ಕದಿರುತ್ತಲ್ಲ ಬ್ಲಾಕ್ ಆಗಲ್ವಾ ಅಂತ ಕೇಳ್ತಿದ್ರು. ನಾವು ಅದಕ್ಕೆ ಏನ್ ಮಾಡ್ಬೋದಪ್ಪ ಅಂತಂದ್ರೆ, ಆ ಬ್ಲಾಕ್ ಆಗುತ್ತೆ ಅನ್ನೋದಿದ್ರೆ, ನೀವು ಉದಾಹರಣೆಗೆ ಅನ್ಕೊಳ್ಳಿ, ಇದು ಕೊನೆಯ ಜೆಟ್ ಅಂತ ಅನ್ಕೊಳ್ಳಿ. ಕ್ಷಮೆ ಇರ್ಲಿ, ನಾನು ಇದೊಂದೇ ಹತ್ರ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ, ಯಾಕಂದ್ರೆ ನಮ್ಮ ಕ್ಯಾಮ್ರಾಮನ್ ಇಲ್ಲ, ಹಂಗಾಗ್ಬಿಟ್ಟು ಇದೊಂದೇ ಜಾಗದಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ನೋಡ್ಬೋದು, ಇದು ಕೊನೆ ಜೆಟ್ ಅಂತ ಅನ್ಕೊಳ್ಳಿ. ಕೊನೆ ಜೆಟ್ ಆಗಿದಾಗ ಏನಾಗುತ್ತಪ್ಪ ಅಂತಂದ್ರೆ, ಈ ಕಡೆ ಯಾವ್ದು ಜೆಟ್ ಇಲ್ಲ. ಆ ಟೈಮಲ್ಲಿ ನಾವೇನ್ ಮಾಡ್ಕೋಬಹುದಪ್ಪ ಅಂತಂದ್ರೆ, ನಮ್ಗೆ ಏನಾದ್ರು ಡಸ್ಟ್ ಬರುತ್ತೆ, ಇಲ್ಲ ಚಿಲ್ಟ್ ಬರುತ್ತೆ, ಬೇರೆ ಏನಾದ್ರು ಡಸ್ಟ್ ಬಂದ್ರು ನಾವು ಅದನ್ನ ಬ್ಲಾಕ್ ಆಗದಿರೋ ತರ ನೋಡ್ಕೋಬೇಕು ಅಂತ ಏನ್ ಮಾಡ್ಬೇಕಪ್ಪ ಅಂದ್ರೆ, ಇದು ಕೊನೆ ಜೆಟ್ ಅಂತ ಅನ್ಕೊಳ್ಳಿ. ಈ ಕೊನೆ ಜೆಟ್ಗೆ ನಾವು ಇಲ್ಲೇನು ಈ ಕಡೆಯಿಂದ ಬಂದಿದ್ ಪೈಪಿಗೆ ಎಲ್ಬೋ ಹಾಕೊಂಡ್ಬಿಟ್ಟು ಮೇಲ್ಗಡೆ ಟ್ಯಾಪ್ ಎತ್ಕೊಂಡಿರ್ತೀವಿ. ನಾವು ಆ ಎಲ್ಬೋ ಹಾಕೋ ಬದಲು ಕೊನೆ ಜೆಟ್ಗೆ ಟೀ ಹಾಕ್ಬಿಟ್ಟು ಇನ್ ಸ್ವಲ್ಪ ದೂರ ಮುಂದೆ ತಗೊಂಡೋಗ್ಬಿಟ್ಟು, ಅಂದ್ರೆ ಒಂದ್ 2-3 ಅಡಿ ಮುಂದೆ ತಗೊಂಡೋಗ್ಬಿಟ್ಟು ಅಲ್ಲೊಂದು ನಾವು ಏನು ಟ್ಯಾಪ್ ಎತ್ತಿದ್ರೆ ಚೆನ್ನಾಗಿರುತ್ತೆ. ಅವಾಗ ಏನಾಗುತ್ತಪ್ಪ ಅಂತಂದ್ರೆ, ನಾವ್ ಅದಕ್ಕೊಂದು ಎಂಟಿ ಹಾಕ್ಬಿಟ್ಟು ಕ್ಯಾಪ್ ಹಾಕಿರ್ತೀವಿ. ಅವಾಗ ಏನಾಗುತ್ತಪ್ಪ ಅಂತಂದ್ರೆ, ನಾವೇನಾದ್ರೂ ಆ ಕಡೆಯಿಂದ ನೀರ್ ಬರ್ತಾ ಇದೆ ಅಂತಂದ್ರೆ, ಇದ್ರೊಳಗಡೆ ಡಸ್ಟ್ ಇದೆ, ಬಂದಿರೋ ಡಸ್ಟ್ ಇದೆ ಪೈಪ್ ಒಳಗಡೆ, ಕೆಳಗಡೆ ಓನರ್ ಪೈಪ್ ಅಲ್ಲಿ ಅಂತಂದಾಗ ಏನಾಗುತ್ತೆ, ಫುಲ್ ಬರೋದೇನಾಗುತ್ತೆ ಲಾಸ್ಟಿಗೆ ಬರುತ್ತೆ. ಆ ಲಾಸ್ಟಿಗೆ ಬಂದಾಗ ಏನಾಗುತ್ತೆ, ನಾವು ಅದನ್ನ 15 ದಿವಸಕ್ಕೋ ಇಲ್ಲ ತಿಂಗಳಿಗೋ ನಮ್ಮ ಬೋರ್ವೆಲ್ ಅಲ್ಲಿ ಎಷ್ಟು ಡಸ್ಟ್ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡು ನಾವು ಆನ್ ಮಾಡಿದಾಗ, ಒಂದ್ಸರಿ ಬೋರ್ವೆಲ್ ಆನ್ ಮಾಡ್ತೀವಿ, ಸ್ಪ್ರಿಂಕ್ಲರ್ ನೀರ್ ಬರುತ್ತೆ ಅನ್ನೋದಾಗ ಆ ಏನು ಲಾಸ್ಟ್ ಅಲ್ಲಿ ಇಟ್ಟಿರ್ತೀವಲ್ಲ ನಾವು, ಆ FT ಓಪನ್ ಮಾಡಿದ್ರೆ ಅದ್ರಲ್ಲಿ ಏನ್ ಡಸ್ಟ್ ಇರುತ್ತೆ ಎಲ್ಲದನ್ನು ಆ FT ಇಂದ ಹೊರಗಡೆ ಹೋಗ್ಬಿಡುತ್ತೆ. ಯಾಕಂದ್ರೆ ಇಲ್ಲಿ ಚಿಕ್ಕದಾಗಿರೋದ್ರಿಂದ, ಜಾಗ ನಾಜಲ್ ಚಿಕ್ಕದಾಗಿರೋದ್ರಿಂದ ಇಲ್ಲಿಂದ ಡಸ್ಟ್ ಹೊರಗಡೆ ಹೋಗಕ್ಕಾಗಲ್ಲ. ಆಮೇಲೆ ಅದಾಷ್ಟು ಕೆಳಗಡೆನೆ ಕೂತಿರುತ್ತೆ. ಹಾಗಾಗಿ ನೀವು ಅಲ್ಲಿ ಓಪನ್ ಮಾಡಿದಾಗ ಅದನ್ನ ಸ್ವಲ್ಪ ಅಷ್ಟೇ 1-2-3 ಅಡಿ ನೀವು ಮುಂದಕ್ಕೆ ತಗೊಂಡ್ಬಿಟ್ಟು ಅಲ್ಲೊಂದು ಟ್ಯಾಪ್ ಎತ್ಕೊಂಡ್ಬಿಟ್ಟು ಅದಕ್ಕೊಂದು ಥ್ರೆಡೆಡ್ ಕ್ಯಾಪ್ ಹಾಕೊಂಡ್ರಿ ಅಂತಂದ್ರೆ, ನೀವು ಥ್ರೆಡೆಡ್ ಕ್ಯಾಪ್ ನ ಬಿಚ್ಚಿದ್ರೆ ಅದ್ರಲ್ಲಿರೋ ಡಸ್ಟ್ ಹೊರಗಡೆ ಹೋಗುತ್ತೆ. ಅದೇನ್ ಇಷ್ಟೊಂದು ಎತ್ತದ್ ಬೇಕಾಗಲ್ಲ. ಸ್ಟ್ಯಾಂಡ್ ನ ಒಂದು ನೆಲದಿಂದ ಒಂದ್ ಅಡಿ 1.5 ಅಡಿಗೆ ಹೈಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಸ್ಟ್ಯಾಂಡ್ ನ. ಅದ್ ನೀವು ಓಪನ್ ಮಾಡ್ಕೊಂಡ್ರಿ ಅಂತಂದ್ರೆ ಅಲ್ಲಿಂದ ಡಸ್ಟ್ ಹೊರಗಡೆ ಹೋಗುತ್ತೆ. ಆ ತರ ಬೇಕಾದ್ರೂ ಮಾಡ್ಕೋಬಹುದು. ಆಮೇಲೆ ಇನ್ನೊಂದು ತುಂಬಾ ಜನ ಕೇಳಿದ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನಾವ್ ಈ ತರ ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡಿರ್ತೀವಿ. ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡಿದಾಗ ಲಾಸ್ಟ್ ಲೈನ್ ಏನಿರುತ್ತೆ, ಜಮೀನ್ ಬಾರ್ಡ್ರಿಂದ ನಾವು ಲಾಸ್ಟ್ ಲೈನ್ ಇರುತ್ತಲ್ಲ, ಏನ್ ಮಾಡ್ತೀವಿ ನಾವು, ಇದು 30 ಅಡಿ ದೂರ ಸ್ಪ್ರಿಂಕಲ್ ಆಗುತ್ತೆ ಅಂದಾಗ ಜಮೀನ್ ಬಾರ್ಡ್ರಿಂದ 30 ಅಡಿ ದೂರಕ್ಕೆ ಫಸ್ಟ್ ಲೈನ್ ಮಾಡ್ಕೊಂತೀವಿ. ಫಸ್ಟ್ ಲೈನ್ ಮಾಡ್ಕೊಂಡಾಗ ಈ ಸೈಡ್ ಇಂದ ಏನಾಗುತ್ತೆ ಅಂತಂದ್ರೆ 30 ಅಡಿ ದೂರಕ್ಕೆ ಸ್ಪ್ರಿಂಕಲ್ ಆಗುತ್ತೆ. ಬಟ್ ನೆಲ ಕವರ್ ಆಗುತ್ತೆ, ನೀರಿಂದ ಕವರ್ ಆಗುತ್ತೆ, ಏನ್ ತೊಂದ್ರೆ ಇಲ್ಲ. ಆದ್ರೆ ನಾವ್ ಈ ಲೈನ್ ಇಂದ ಈ ಕಡೆಗೆ ಏನಾಗುತ್ತಪ್ಪ ಅಂತಂದ್ರೆ, ಈ ಕಡೆಯಿಂದ ಆ ಕಡೆ ಹೋಗ್ತಾ ಇರುತ್ತೆ, ಆ ಕಡೆಯಿಂದ ಈ ಕಡೆಗೆ ಬರ್ತಾ ಇರುತ್ತೆ. ಏನು ಇಂಟರ್ಫಿಯರ್ ಆಗ್ತಿರುತ್ತಲ್ಲ, ಇಂಟರ್ಫಿಯರ್ ಆದಾಗ ಏನಾಗುತ್ತಪ್ಪ ಅಂದ್ರೆ, ಇಲ್ಲಿ ಆ ಕಡೆ ಜೆಟ್ಟಿ ನೀರು ಬೀಳ್ತಾ ಇರುತ್ತೆ, ಈ ಕಡೆ ಜೆಟ್ಟಿ ನೀರು ಬೀಳ್ತಾ ಇರುತ್ತೆ ಈ ಸೆಂಟರ್ ಅಲ್ಲಿ. ಬಟ್ ಈ ಕಡೆ ಬಾರ್ಡರ್ ಅಲ್ಲಿ ಈ ಜೆಟ್ಟಿ ನೀರು ಮಾತ್ರ ಬೀಳ್ತಾ ಇರುತ್ತೆ. ನಿಮಗಿದು ಯಾವ್ದ್ರಲ್ಲಿ ಬರುತ್ತಪ್ಪ ಪ್ರಾಬ್ಲಮ್ ಅಂತಂದ್ರೆ, ಏನು ಲೈನಿಂದ ಲೈನಿಗೆ ಸೇಮ್ ಅಂತರ ಕೊಟ್ಟಾಗ, ಜೆಟ್ಟಿಂದ ಜೆಟ್ಟಿಗೆ ಎಷ್ಟು ಕೊಟ್ಟಿರ್ತೀರಿ, ಲೈನಿಂದ ಲೈನಿಗೆ ಅಷ್ಟೇ ಅಂತರ ಕೊಟ್ಟಾಗ ಬರುತ್ತೆ. ಆ ತರ ಪ್ರಾಬ್ಲಮ್ ಬರುತ್ತೆ. ನೀವೇನಾದ್ರು ಜೆಟ್ಟಿಂದ ಜೆಟ್ಟಿಗೆ ಎಷ್ಟು ಕೊಟ್ಟಿರ್ತೀವಿ ಅದ್ರ ಡಬಲ್ ನ ಲೈನಿಂದ ಲೈನಿಗೆ ಅಂತರ ಕೊಟ್ಟಿದ್ದಾಗ ಈ ಪ್ರಾಬ್ಲಮ್ ಬರಲ್ಲ. ಯಾಕೆಂತಂದ್ರೆ ಇಲ್ಲಿ ಈ ಕಡೆ ಜಾಗಕ್ಕೂ ಇದು ಈ ಜೆಟ್ಟಿನ ನೀರೇ ಬೀಳ್ತಾ ಇರುತ್ತೆ, ಈ ಲೈನಿನ ನೀರು ಜೆಟ್ಟಿನ ನೀರೇ ಬೀಳ್ತಾ ಇರುತ್ತೆ. ಈ ಕಡೆ ಜಾಗಕ್ಕೂ ಈ ಲೈನ್ ಅಲ್ಲಿರೋ ಜೆಟ್ಟಿನ ನೀರೇ ಬೀಳ್ತಾ ಇರುತ್ತೆ. ಹಂಗಾಗ್ಬಿಟ್ಟು ಆ ತರ ಪ್ರಾಬ್ಲಮ್ ಬರಲ್ಲ. ಅವಾಗ ನಾವೇನಾದ್ರೂ ಎಲ್ಲಾ ಲೈನಿಂದ ಲೈನಿಗೂ ಜೆಟ್ಟಿಂದ ಜೆಟ್ಟಿಗೂ ಇಂಟರ್ಫಿಯರ್ ಆಗೋ ತರ ಮಾಡಿರ್ತೀವಲ್ಲ ನೀರು, ಅವಾಗ ಈ ಪ್ರಾಬ್ಲಮ್ ಬರುತ್ತೆ. ನಮಗೂ ಆ ಪ್ರಾಬ್ಲಮ್ ಬರುತ್ತೆ ಅಂತ ಅನ್ಕೊಂಡೆ ನಾವು ಫಸ್ಟ್ಗೆನೆ ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡ್ಬೇಕಾದ್ರೆ ಪ್ಲಾನ್ ಮಾಡಿದ್ವಿ. ಅದೇನ್ ಪ್ಲಾನ್ ಅಂತ ನಾನು ನಿಮಗೆ ಮುಂದೆ ಬಾರ್ಡರ್ ಅಲ್ಲಿ ಕರ್ಕೊಂಡೋಗಿ ನಾನು ನಿಮಗೆ ತೋರಿಸ್ತೀನಿ ಏನ್ ಮಾಡಿದೀವಿ ಅಂತ ಅಂದ್ಬಿಟ್ಟು. ಹೆಂಗಾಗುತ್ತಪ್ಪ ಅದರಿಂದ ಏನ್ ತೊಂದರೆ ಏನಾಗುತ್ತೆ ಅಂತಂದ್ರೆ, ನಮಗೆ ಬೇಸಿಗೆಯಲ್ಲಿ ನಮ್ಮ ಜಮೀನಿನ ಬಾರ್ಡರ್ ಅಲ್ಲಿ ಯಾವ್ದಾದ್ರು ಡ್ರೈ ಲ್ಯಾಂಡ್ ಇತ್ತು ಅಂತಂದ್ರೆ, ನಮಗೆ ಜಮೀನ್ ಬಾರ್ಡರ್ ಇಂದಾನೆ ಸ್ವಲ್ಪ ನಮ್ ಜಮೀನು ಡ್ರೈ ಆಗೋದು ಜಾಸ್ತಿ, ಬೇಗ ಶೀತಾಂಶ ಕಡಿಮೆ ಆಗ್ಬಿಡುತ್ತೆ ನೆಲದಲ್ಲಿ. ಆವಾಗ ಮತ್ತೆ ನಮಗೇನಾಗುತ್ತೆ, ಶೀತಾಂಶ ಕಡಿಮೆ ಆಯ್ತು ಅಂತ ನೀರ್ ಆನ್ ಮಾಡಿದ್ವಿ ಅಂತಂದ್ರೆ ಈ ಕಡೆ ಮತ್ತೆ ಶೀತಾಂಶ ಜಾಸ್ತಿ ಆಗುತ್ತೆ. ಹಂಗಾಗ್ಬಿಟ್ಟು ನಾವೇನ್ ಪ್ಲಾನ್ ಮಾಡಿದ್ವಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಸ್ನೇಹಿತರೆ, ನೀವು ನೋಡ್ಬೋದು, ನಾವೀಗ ನಮ್ಮ ಜಮೀನ್ ಬಾರ್ಡರ್ ಅಲ್ಲಿ ಇದೀವಿ. ಇದು ನಮ್ಮ ಜಮೀನ್ ದರದಲ್ಲಿರೋ ರೋಡ್, ರಸ್ತೆ. ಅದು ಆ ರಸ್ತೆಗೆ ನೀರ್ ಹೋಗ್ಬಾರ್ದು ಅಂತ ಅಂದ್ಬಿಟ್ಟು ಈಗ ನಾವು ಲೈನಿಂದ ಲೈನಿಗೆ, ನಿಮಗೆ ಆ ಕಡೆ ಲೈನಿಂದ ಲೈನಿಗೆ 30 ಅಡಿ ಡಿಸ್ಟೆನ್ಸ್ ಕೊಟ್ಟಿದೀವಿ. ಇಲ್ಲಿ ನಮ್ಮ ಜಮೀನ್ ಬಾರ್ಡರ್ ಇಂದ ಇಲ್ಲಿಗೆ ನಾವ್ ಎಷ್ಟು ಡಿಸ್ಟೆನ್ಸ್ ಕೊಟ್ಟಿದೀವಪ್ಪ ಅಂತಂದ್ರೆ 13 ಅಡಿಯಿಂದ 14 ಅಡಿ ಇದೆ. 13 ಅಡಿಯಿಂದ ಸ್ವಲ್ಪ ಕ್ರಾಸ್ ಇರೋದ್ರಿಂದ ಕೆಲವು ಕಡೆ 10 ಅಡಿವರೆಗೂ ಇದೆ, ಇನ್ ಕೆಲವು ಕಡೆ 12 ಅಡಿ 13 ಅಡಿ ಇದೆ. ನಾವ್ ಅದನ್ನ ನಮ್ಮ ರೋಡ್ ಬಾರ್ಡ್ರಿಗೆ ಕರೆಕ್ಟ್ ಆಗಿ ನಾವೇನ್ ಮಾಡಿದ್ವಿ, ಸ್ವಲ್ಪ ಜೆಟ್ನ ಮಾಲ್ಸಿದೀವಿ, ಏನೋ ಕ್ರಾಸ್ ಆಗಿ ಮಾಲ್ಸಿದೀವಿ. ಆಮೇಲೆ ಹೈಟ್ ನ ಕಡಿಮೆ ಮಾಡಿದೀವಿ. ಇದೆರಡರಿಂದ ಏನಾಗುತ್ತಪ್ಪ ಅಂತಂದ್ರೆ, ನೀವು ನೋಡ್ಬೋದು ಈ ಜೆಟ್ ನ ಏನ್ ನಾಜಲ್ ಡೈರೆಕ್ಷನ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಮಗೆ ಏನಾಗುತ್ತಪ್ಪ ಅಂದ್ರೆ, ಈ ತರ ಕ್ರಾಸಿಗೆ ಮಾಲ್ಸಿರೋದ್ರಿಂದ ದೂರ ಹೋಗ್ಬೇಕಾಗಿರೋ ನೀರು ಹತ್ರಕ್ ಬೀಳುತ್ತೆ. ನಾನು ಏನ್ ಹೇಳದ್ನಲ್ಲ, 30 ಅಡಿ ದೂರಕ್ಕೆ ಹೋಗ್ಬೇಕಾಗಿರೋ ನೀರು ಹತ್ತತ್ರ ಒಂದ್ 15 ಅಡಿ ದೂರಕ್ಕೆ ಬಿತ್ತು ಅಂತಂದ್ರೆ ಈ ನೀರು ಡಬಲ್ ಆಯ್ತಲ್ವಾ. ಹಂಗಾಗಿ ಈ ಜಮೀನ್ ಬಾರ್ಡ್ರಿಂದ ಇಲ್ಲಿಗೆ ಡಬಲ್ ನೀರೇ ಬೀಳುತ್ತೆ. ನಮಗೆ ಈ ಕಡೆಯಿಂದ 2 ಜೆಟ್ಟಿನ ನೀರು ಬಿದ್ರೆ ಈ ಕಡೆಯಲ್ಲಿ 1 ಜೆಟ್ಟಿನ ನೀರೇ ಜಾಸ್ತಿ ದೂರ ಹೋಗೋ ಬದಲು ಕಡಿಮೆ ದೂರದಲ್ಲಿ ಬೀಳುತ್ತೆ. ಹಾಗಾಗಿ ಏನಾಗುತ್ತೆ, ನಮಗೇನು ಈ ಜಮೀನ್ ಬಾರ್ಡರ್ ಅಲ್ಲಿ ಬೇಗ ನೆಲ ಆರ್ಲು ಬರೋದು ಇಲ್ಲ ಒಣಗೋದು ಸ್ಟಾರ್ಟ್ ಆಗುತ್ತಲ್ಲ, ಅದು ಏನ್ ತೇವಾಂಶನ ಬೇಗ ಕಳ್ಕೊಳೋದಾಗುತ್ತಲ್ಲ, ಆ ಪ್ರಾಬ್ಲಮ್ ನಮಗಿಲ್ಲ.
ಏನಾಗಿದೆ ಅಂತ ನೀವು ನೋಡ್ಬೋದು. ಈ ತರ ಜೆಟ್ ತಿರುಗ್ತಾ ಬಂತು, ರೊಟೇಟ್ ಆಗ್ತಾ ಬಂತು ಅಂತಂದಾಗ ಇದು ನಾಜಲ್ ಈ ಸ್ಟ್ರೈಟ್ ನೋಡ್ತಾ ಇದೆ. ಏನು ನಮ್ ಜಮೀನ್ ಬಾರ್ಡರ್ ಇದೆಯಲ್ಲ, ಬಾರ್ಡರ್ ನೆಲಕ್ಕೆ ಹೋಗಿ ಅಪ್ಳಿಸುತ್ತೆ. ಹಂಗಾಗ್ಬಿಟ್ಟು ನಮಗೆ ಜಾಸ್ತಿ ದೂರಕ್ಕೆ ಹೋಗಿ ಸ್ಪ್ರಿಂಕಲ್ ಆಗಲ್ಲ. ಆಮೇಲೆ ನಿಮಗೆ ಅನ್ಸ್ಬೋದು ಈ ತರ ನಾವು ಕ್ರಾಸ್ ಮಾಡಿದಾಗ ಈ ಕಡೆ ಹೋಗೋ ನೀರು ಎಲ್ಲಿ ಹೋಗುತ್ತೆ ಅಂತ ಅಂದ್ಬಿಟ್ಟು. ಈ ಕಡೆ ಹೋಗೋ ನೀರು ಏನಾಗುತ್ತಪ್ಪ ಅಂತಂದ್ರೆ ಸ್ವಲ್ಪ ಹೈಟಿಗೆ ಹಾರುತ್ತೆ. ಹೈಟಿಗೆ ಹಾರಿದ್ರು ಸ್ವಲ್ಪ ಅಂತರ ಕಡಿಮೆ ಆಗ್ಬೋದು. ಏನು ಈ ಕಡೆ 30 ಅಡಿ ಅಂತ ಹೇಳದ್ನಲ್ಲ ನಾನು, ಇದು 15 ಅಡಿಗೆ ಬೀಳ್ಬೋದು. ಇದು 30 ಅಡಿ ಬೀಳೋ ಬದಲು ಒಂದು 25 ಅಡಿಗೆ ಬೀಳ್ಬೋದು ಅಷ್ಟೇ. ಅದು ಬಿಟ್ರೆ ಬೇರೆ ಇನ್ನೇನು ತೊಂದರೆ ಆಗಲ್ಲ. ಆಮೇಲೆ ಇನ್ನೊಂದ್ ಏನಾಗುತ್ತೆ, ಈ ಕಡೆ ಬಾರ್ಡರ್ ಅಲ್ಲಿ ಈ ತರ ರೊಟೇಟ್ ಆದಂಗೆ ಏನಾಗುತ್ತಪ್ಪ ಅಂತಂದ್ರೆ ಮಾಮೂಲಿ ಆ ಜೆಟ್ಟಿನ ದಡಕ್ಕೆನೆ ಹೋಗುತ್ತೆ. ಆ ಜೆಟ್ಟಿನ ದಡಕ್ಕೆ ಹೋಗ್ಬಿಟ್ಟು ಮತ್ತೆ ಈ ಒಂಥರ ಅಂಡಾಕಾರ, ಮೊಟ್ಟೆ ಆಕಾರವಾಗಿ ಬರ್ತಾ ಹಿಂಗ್ ಕೆಳಗಡೆ ಫುಲ್ ಕೆಳಗಡೆ ಬಂದ್ಬಿಟ್ಟು ಇದು ಟರ್ನ್ ಕೆಳಗಡೆ ಬಂದ್ಬಿಟ್ಟು ಮತ್ತೆ ಈ ತರ ಮತ್ತೆ ದೂರಕ್ಕೆ ಈ ಸೈಡ್ಗೆ ಹೋಗ್ಬೇಕಾದ್ರೆ ಮತ್ತೆ ಸ್ವಲ್ಪ ದೂರಕ್ಕೆ ಹೋಗ್ತಾ ಹೋಗುತ್ತೆ. ಹಂಗಾಗಿ ನಮಗೆ ಈ ಪ್ಲಾನು ನಾವೇ ಇನೋವೇಷನ್ ಮಾಡಿ ನಾವೇ ಕಂಡ್ಕೊಂಡಿದ್ ಪ್ಲಾನ್ ಇದು. ಇದು ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ನಾನು ನಿಮ್ಗೆಲ್ಲ. ನಿಮ್ಮ ಏನು ಸ್ಪ್ರಿಂಕ್ಲರ್ ಇರಿಗೇಷನ್ ಸಂಬಂಧಪಟ್ಟಂಗೆ ನಿಮ್ಮ ಏನ್ ಪ್ರಶ್ನೆಗಳಿದ್ದು ಆ 5 ಪ್ರಶ್ನೆಗಳಿಗೆ ನಾನು ನಿಮಗೆ ಸಬ್ಸೆಂಟ್ ಆಗಿ ಉತ್ತರ ಕೊಟ್ಟಿನಿ ಅಂತ ಅನ್ಕೊಂತೀನಿ. ಆ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಿಮಗೆಲ್ಲ ನಮಸ್ಕಾರ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇದೇ ತರ ನಿಮ್ ಸಪೋರ್ಟ್ ನಮಗಿರ್ಲಿ. ನಮಸ್ಕಾರ ಸ್ನೇಹಿತರೆ. ನೀವು ನೋಡ್ಬೋದು, ನಾನು ಸ್ಪ್ರಿಂಕ್ಲರ್ನ ಆನ್ ಮಾಡಿದ್ದೀನಿ ನಿಮ್ಗೆ ತೋರ್ಸೋಣ ಅಂತ ಅಂದ್ಬಿಟ್ಟೆ. ನೋಡಿ, ಇಲ್ಲಿವರೆಗೂ ಬೀಳ್ತಾ ಇದೆ ನೀರು. ಈಗ ನಮ್ದು ನೆಕ್ಸ್ಟ್ ಜೆಟ್ ಇಲ್ಲಿದೆ, ಓಕೆನಾ? ಇಲ್ಲಿದೆ ಅದು. ಈಗ ನಮ್ದು ಈಗ 3 HP ಮೋಟರ್ ಇದೆ. 3 HP ಮೋಟರ್ ರನ್ ಆಗ್ತಿದೆ. 3 HP ಮೋಟರ್ಗೆ ಈಗ ಎಷ್ಟು ಜೆಟ್ ರನ್ ಆಗ್ತಿದೆಯಪ್ಪ ಅಂತಂದ್ರೆ 6 3 18. ಒಂದೊಂದು ಲೈನ್ ಅಲ್ಲಿ 6 ಜೆಟ್ ಇದೆ. ಅಲ್ಲಿಗೆ 3 ಲೈನ್ ರನ್ ಆಗ್ತಿದೆ. ಅಲ್ಲಿಗೆ 18 ಜೆಟ್ಗಳು ರನ್ ಆಗ್ತಾ ಇದೆ. ನೀವು ನೋಡ್ಬೋದು. ಈಗ ಸ್ವಿಂಗ್ ಆರಾಮ್ ಈ ಕಡೆ ಬರ್ತಾ ಇದೆ. ನೋಡಿ, ನೋಡಿ ಅದು ನಿಮಗೆ ಕಾಣಿಸ್ತಾ ಇದೆ ಅಂತ ಅನ್ಕೊಂತೀನಿ. ನೋಡಿ, ಇಲ್ಲಿವರೆಗೂ ಬೀಳ್ತಾ ಇದೆ ನೀರು. ಅಂದ್ರೆ ಇಲ್ಲಿವರೆಗೂ ಅಂತಂದ್ರೆ ಎಷ್ಟಿದೆಯಪ್ಪ ಅಂತಂದ್ರೆ ಆ ಜೆಟ್ಟಿಂದ ಇಲ್ಲಿಗೆ ನಮ್ದೀಗ ಲೈನಿಂದ ಲೈನ್ ಕೆಲವು 32 ಅಡಿ ಆಗಿದಾವೆ. 2 ಅಡಿ 3 ಅಡಿ ಮಾತ್ರ ಗ್ಯಾಪ್ ಇಡ್ತಾ ಇದೆ. ಬಟ್ ಈ ಜೆಟ್ಟಿಂದ ದಡಕ್ಕೆ ಬೀಳ್ತಾ ಇದೆ. ನೀವು ಇಲ್ಲಿ ನೋಡ್ಬೋದು. ನಾನು ನೆನ್ಕೊಂಡೆ ಒಳಗಡೆ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಇದೊಂದು ಪ್ರಾಬ್ಲಮ್ ಇದೆ ನೋಡಿ. ಈ ಜೆಟ್ ಅಲ್ಲಿ ಏನು ಸ್ವಿಂಗ್ ಆರಾಮ್ ಬಿಟ್ಬಿಟ್ಟು ಇನ್ನೊಂದು ಆರಾಮ್ ಇದೆಯಲ್ಲ, ಅದು ಸ್ವಲ್ಪ ಕಡಿಮೆ ನೀರು ಬರ್ತಾ ಇದೆ. ಸ್ವಲ್ಪ ಬ್ಲಾಕ್ ಆಗಿದೆ. ಅದು ಮಳೆಗಾಲ ಈಗ ಮುಗಿದಿದೆ, ಹಂಗಾಗಿ ಇನ್ನೂ ಅದನ್ನ ಕ್ಲೀನ್ ಮಾಡಿಲ್ಲ. ನಮ್ಮ ನೆಲದಲ್ಲಿ ಇನ್ನೂ ತೇವಾಂಶನೇ ಇದೆ. ಸ್ವಲ್ಪ ಹಳ್ಳದ ನೀರು ಬಂದಿರೋದ್ರಿಂದ ಸ್ವಲ್ಪ ತೇವಾಂಶನೇ ಇದೆ. ಹಂಗಾಗ್ಬಿಟ್ಟು ನಾವಿನ್ನೂ ಆನ್ ಮಾಡಿಲ್ಲ. ಇದೇ ಫಸ್ಟ್ ಆನ್ ಮಾಡಿರೋದು ನಾವು. ನೀವು ನೋಡ್ಬೋದು ಎಷ್ಟು ದೂರ ಹೋಗ್ತಾ ಇದೆ ಅಂತ ನಿಮಗೆ ಇಲ್ಲಿ ಕಾಣಿಸುತ್ತೆ. ನೋಡಿ, ಈ ಜೆಟ್ಟಿನ ನೀರು ಇದೆಯಲ್ಲ, ಆ ಜೆಟ್ಟಿನ ನೋಡಿ ಅಲ್ಲಿ ನೆಕ್ಸ್ಟ್ ಕಾಣಿಸ್ತಿದೆ ಅಂತ ಉಂಟು ನೋಡಿ. ಆ ಜೆಟ್ಟಿನ ಬುಡಕನಾಗ ಹೋಯ್ತು ನೀರು. ಈ ಕಡೆನೂ ನೋಡ್ಬೋದು ನೀವು. ಈ ಕಡೆ ನೋಡಿ, ಆ ಜೆಟ್ಟಿನ ದಡಕ್ಕೂ ಹೋಯ್ತು. ಇಲ್ಲಿ ನೋಡ್ಬೋದು ನೀವು. ಆಮೇಲೆ ನಿಮಗೆ ಕರೆಕ್ಟಾಗಿ ಕಾಣಿಸ್ಬೇಕಪ್ಪ ಅಂತಂದ್ರೆ ನೋಡಿ, ನಿಮಗೆ ಈ ಜೆಟ್ಟಿಂದ ಒಂದು ನೀರನ್ನ ನಾನು ನಿಮಗೆ ನೀಟಾಗಿ ತೋರಿಸ್ತೀನಿ. ಎಷ್ಟು ದೂರ ಹೋಗ್ತಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ, ಆ ಕಡೆ ಜೆಟ್ಟಿನ ದಡಕ್ಕೂ ಹೋಯ್ತು ನೋಡಿ. ಅಂದ್ರೆ ನಾವೀಗ 3 HP ಮೋಟ್ರಿಗೆ 16 ಜೆಟ್ಗಳನ್ನ ಆನ್ ಮಾಡಿದ್ದೀವಿ. ನೀವು ನೋಡ್ಬೋದು ಇಲ್ಲಿ. ಈ ಕಡೆ ನೋಡಿದ್ರೆ ಮತ್ತೆ ನಾನೇನು ಹೇಳಿದ್ನಲ್ಲ ನಿಮಗೆ, ಕ್ರಾಸ್ ಆಗಿ ಜೆಟ್ಗಳು ಹಾಕಿದ್ದೀವಿ ಅಂತ ಅಂದ್ಬಿಟ್ಟು, ಆ ಜೆಟ್ಟಿಂದ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನೋಡಿ, ಇಲ್ಲಿ ನೋಡ್ಬೋದು ನೀವು. ಈ ಜೆಟ್ನ ನಾವು ಕ್ರಾಸ್ ಆಗಿ ಇಟ್ಟಿದ್ದೀವಿ. ಏನು ಜಮೀನ್ ಬಾರ್ಡ್ರ್ ಇದು ರಸ್ತೆ. ಈ ಜಮೀನ್ ಬಾರ್ಡ್ರು ನೀವು ನೋಡ್ಬೋದು. ಅದು ಯಾವ ತರ ಸ್ಪ್ರಿಂಕಲ್ ಆಗ್ತದೆ ನೋಡಿ. ಅಲ್ಲಿ ಬಾರ್ಡ್ರಿಂದ ಕರೆಕ್ಟಾಗಿ ಬಂತು. ಈಗ ನೋಡಿ, ಇಲ್ಲಿ ಬರ್ತಾ ಸ್ಟ್ರೈಟ್ ಆಯ್ತು. ಸ್ಟ್ರೈಟ್ ಆದಾಗ ಮೇಲಕ್ಕೆ ಬಂತು. ಈಗ ನೋಡಿ, ಅಲ್ಲೂ ಅಷ್ಟೇನೆ ದೂರಕ್ಕೇನು ಹೋಗ್ತಾ ಇದೆ. ಬಳೆ ಒಳಗಡೆ ನಿಮಗೆ ಕರೆಕ್ಟಾಗಿ ಕಾಣಿಸ್ತಿಲ್ಲ ಅಂತ ಅನ್ಸುತ್ತೆ. ನೀವು ನೋಡಿ, ಅದನ್ನ ನೋಡಿ. ಜಮೀನ್ ಬಿಟ್ಟು ಬಾರ್ಡರ್ ಬಿಟ್ಟು ಹೊರಗಡೆ ಹೋಗ್ಲಿಲ್ಲ ನೀರು. ಅಲ್ಲಿ ರಸ್ತೆಯಲ್ಲಿ ಓಡಾಡ್ರಿಗೂ ಎಂತ ತೊಂದರೆ ಆಗಲ್ಲ. ಅದು ಬಾಳೆ ಒಳಗಡೆ ಮೇಲ್ಗಡೆ ಹಾರ್ತಾರ ನೀರು ಕಾಣಿಸ್ತಿಲ್ಲ ಅನ್ಸುತ್ತೆ ನಿಮಗೆ. ಆಮೇಲೆ ನೀವು ನೋಡಿ ಎಷ್ಟು ದೂರ ಸ್ಪ್ರಿಂಕಲ್ ಆಗುತ್ತೆ ಅನ್ನೋದಕ್ಕೆ. ಇಲ್ಲಿ ನೋಡಿ, ಈ ಜೆಟ್ಟಿನ ಬುಡಕನ ಬಿತ್ತು ಅದು ನೀರು. ಆಮೇಲೆ ನಾನು ನಿಮಗೆ ಹೇಳದ್ನಲ್ಲ, ಏನು ಈ ಲಾಸ್ಟ್ ಬಾರ್ಡರ್ ಇರೋದು ಕ್ರಾಸ್ ಮಾಡಿರೋ ಜೆಟ್ಟು ಮೇಲ್ಗಡೆ ಹಾರಿದ್ರು ಸ್ವಲ್ಪ ಒಂದು 5 ಅಡಿ ದೂರ ಮಾತ್ರ ಕಡಿಮೆ ಕವರ್ ಆಗ್ಬೋದು ಅಂತ ಹೇಳದ್ನಲ್ಲ. ನೋಡಿ, ಈ ಜೆಟ್ ನೋಡಿ, ಅದು ಬುಡಕನಾಗ ಬೀಳ್ತಾ ಇದೆ ನೀರು. ಅದು ನಿಮಗೆ ಅಷ್ಟೊಂದು ನೀಟಾಗಿ ಕಾಣಿಸ್ತಿಲ್ಲ ಅನ್ಸುತ್ತೆ. ಈ ಜೆಟ್ ನೀರನ್ನು ನೋಡ್ಬೋದು ನೀವು. ನೋಡಿ, ಈಗ ನಿಮಗೆ ತುಂಬಾ ನೀಟಾಗಿ ತೋರಿಸ್ಬೇಕು ಅಂದ್ರೆ ಜೆಟ್ ದಡದಲ್ಲೇ ನಿಂತ್ಕೊಂಡು ತೋರಿಸ್ತೀನಿ ನಿಮಗೆ.
ನೀವು ನೋಡ್ಬೋದು ನೋಡಿ ಎಷ್ಟು ದೂರ ಹೋಗ್ತಾ ಇದೆ ಅಂತ. ನೋಡಿ ನಿಮಗೆ ನಾವು ಜೆಟ್ ಹೈಟ್ನ ಸ್ವಲ್ಪ ದೂರ ಇಟ್ಟಷ್ಟು ನಮಗೆ ಸ್ವಲ್ಪ ಜಾಸ್ತಿ ದೂರ ನೀರು ಕವರ್ ಆಗುತ್ತೆ. ಹಾಗಾಗಿ ನೀವು ನೋಡ್ಬೋದು. ಆಮೇಲೆ ನಾನೇನು ಸೆಂಟ್ರಲ್ಲಿ ಯಾವುದು ಗ್ಯಾಪ್ ಇಡಲ್ಲ ಅಂತ ಹೇಳಿದ್ನಲ್ಲ, ನೋಡಿ ಎರಡೂ ಕಡೆಯಿಂದನೂ ನಮ್ದೀಗ ಎರಡೂ ಕಡೆಯಿಂದನೂ ಎರಡು ಕಡೆ ಬಾಳೆ ಇದೆ. ಹೆಂಗಿದೆಯಪ್ಪ ಅಂತಂದ್ರೆ, ಈಗ ಇದು ಸೆಂಟ್ರಲ್ ಲೈನ್, ಇದು ಅಡಕೆ ಇದೆಯಲ್ಲ, ಈ ಸೆಂಟ್ರಲ್ ಲೈನ್ ಇದೆ. ಈ ಕಡೆನೂ ಬಾಳೆ ಇದೆ, ಈ ಕಡೆನೂ ಬಾಳೆ ಇದೆ, ಈ ಕಡೆನೂ ಬಾಳೆ ಇದೆ, ಎರಡು ಕಡೆನೂ ಬಾಳೆ ಇದೆ. ಈ ಸೆಂಟ್ರಲ್ ಅಡಕೆ ಲೈನ್ ಇದೆ, ಮತ್ತೆ ಬಾಳೆ ಬಿಟ್ಟು ನೆಕ್ಸ್ಟ್ ಆ ಕಡೆ ತೆಂಗಿದೆ, ಮತ್ತೆ ಈ ಕಡೆನೂ ತೆಂಗಿದೆ. ಓಕೆನಾ? ಎರಡು ತೆಂಗಿನ ಸೆಂಟ್ರಲ್ಲಿ, ಎರಡು ತೆಂಗಿನ ಲೈನ್ ಸೆಂಟ್ರಲ್ಲಿ ಎರಡು ಬಾಳೆ ಲೈನ್ ಇದೆ, ಒಂದು ಅಡಕೆ ಲೈನ್ ಇದೆ. ನಿಮಗೆ ನೋಡಿ ನಾನೇನು ಹೇಳದ್ನಲ್ಲ, ಜೆಟ್ಟಿಂದ ಜೆಟ್ಟಿಗೆ ಮತ್ತೆ ಲೈನಿಂದ ಲೈನಿಗೆ ಸೇಮ್ ಅಂತ ಇಡಬೇಕು ಅಂತ. ನೋಡಿ ಇಲ್ಲಿ ನೋಡಿ, ಈ ಈ ಈ ಜೆಟ್ಟಿನ ನೀರಲ್ಲ ಆ ಬಾಳೆ ಗಿಡ ತಡೀತು. ಬಟ್ ಆ ಬಾಳೆ ಗಿಡ ತಡೆದ್ರು ಈ ಕಡೆ ಜೆಟ್ಟಿಂದ ಬರುತ್ತಲ್ಲ, ಆ ನೀರು ಈ ಕಡೆ ಬೀಳುತ್ತೆ. ಹಾಗಾಗಿ ನಾನು ಲೈನಿಂದ ಲೈನಿಗೆ ಮತ್ತೆ ಜೆಟ್ಟಿಂದ ಜೆಟ್ಟಿಗೆ ಸೇಮ್ ಡಿಸ್ಟೆನ್ಸ್ ಇಡಬೇಕು ಅಂತ ಹೇಳಿದ್ದು. ನಿಮಗೆ ಓಪನ್ ಫೀಲ್ಡ್ ಆಗಿದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಅನ್ಸುತ್ತೆ, ಖಾಲಿ ಜಾಗ ಆಗಿದ್ರೆ. ಇಲ್ಲಿ ಬೆಳೆಗಳ ಮಧ್ಯದಲ್ಲಿ ಅಷ್ಟೊಂದು ನೀಟಾಗಿ ಕಾಣಿಸ್ತಿಲ್ಲ ಅಂತ ಅನ್ಕೊಂತೀನಿ ನಾನು. ನೋಡಿ ಈ ಜೆಟ್ಟಿನ ನೀರು ಇಲ್ಲಿ ನೋಡಿ ಎಷ್ಟು ದೂರ ಬರುತ್ತೆ ಅಂತ ನಿಮಗೆ ಕಾಣಿಸುತ್ತೆ. ನೋಡಿ